ನನ್ನ ಬಾಳೆ 35 ವರ್ಷ ಬಂದಿದೆ. ನಿರಂತರವಾಗಿ ಬಾಳೆ ಗೊನೆಗಳು ಬರ್ತಾ ಇದಾವೆ. ಪ್ರತಿ ತಿಂಗಳು 3 ರಿಂದ 4 ಕ್ವಿಂಟಾಲು ನನಗೆ ಬಾಳೆ ಕಟಾವಾಗುತ್ತೆ. ಸರಾಸರಿ 10 kg ಇದೆ. ಒಂದು 19 ಇರುತ್ತೆ, ಒಂದು 15 ಇರುತ್ತೆ, ಒಂದು 12 ಇರುತ್ತೆ, ಒಂದು 8 ಇರುತ್ತೆ. ಈ ರೀತಿ ಸರಾಸರಿ 10 kg ಅಂತೂ ಇರುತ್ತೆ. ಬಾಳೆಗೆ ಏನೇನೂ ಕೊಡೋದಿಲ್ಲ. ಬಾಳೆ ನೆಟ್ಟ ಆದ್ಮೇಲೆ ಸುತ್ತ ಮರಿಗಳು ಬರ್ತವೆ. ಮರಿಗಳು ಬಂದಾಗ ಏನು ಇಲ್ಲಿ ಮರಿಗಳು ಸುತ್ತ ಮರಿಗಳು ಬಂದಾಗ ಮರಿ ಯಾವ ಮರದಲ್ಲೇ ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ 2 ಮರಿ ಬಿಟ್ಕೊಂಡ್ಬಿಟ್ಟು ಉಳಿದವೆಲ್ಲವನ್ನೂ ಕೊಡವ. ಈ ರೀತಿ ನೀವು ಉಳಿನಲ್ಲಿ ನೋಡಿ, ಈ ರೀತಿ ಮಧ್ಯದಲ್ಲಿ ಹಿಂಗೆ ತಿವಿದ್ಬಿಟ್ರೆ ಮಧ್ಯದಲ್ಲಿ ಕಟ್ಟಾಗುತ್ತೆ, ಸುಳಿ ಬರೋದಿಲ್ಲ ಮೇಲ್ಗಡಿಕೆ. ಇದರಲ್ಲಿ ಕನಿಷ್ಠ ಅಂತಂದ್ರೆ ಒಂದು 10 kg ನೀರಿದೆ. ಈ 10 kg ನೀರು ಬರೇ ನೀರಲ್ಲ, ಇದು ಲವಣಾಂಶವಾದ ನೀರು. ಏನೋ ಬಾಳೆ ರಕ್ತ ಅದು ನಿಧಾನಕ್ಕೆ ನಾವು ಬಿಟ್ಟಂತ ಮರಿಗೆ ನಿಧಾನಕ್ಕೆ ಇಳಿಯುತ್ತೆ. ಈ ರೀತಿ ಇಳಿಯುತ್ತೆ. ಯಾವ ಕಡೆ ಬಾಳೆ ಬಗ್ಗುತ್ತೆ ಅದ್ರ ಕಡೆಗೆ ಈ ರೀತಿ ಮರಿ ಬಿಟ್ಕೋಬೇಕು. ನೋಡಿ, ಇದು ಗೊನೆ ಬಂದಿರೋದು, ಇದಕ್ಕೆ ಸಪೋರ್ಟ್ ಆಗಿ ಇದಿದೆ ಬೀಳ್ದಂಗೆ. ನಾವು ಯಾವುದೇ ರೀತಿ ಇದಕ್ಕೆ ಕವರ್ ಕೊಡೋದೇನು ಬೇಕಾಗೋದಿಲ್ಲ, ಅದಕ್ಕೆ ಅದೇ ಸಪೋರ್ಟ್ ಆಗಿರುತ್ತೆ. ಮತ್ತೆ ಈ ಮರಿಗೆ ಇದು ಸಪೋರ್ಟ್ ಆಗಿದೆ. ಈ ರೀತಿ ನಾವು ಬಿಡ್ತಾ ಹೋದ್ರೆ ನೀವು ಗುಂಪು ಬಾಳೆ ಆಗುತ್ತೆ. ಇದು ಕೃಷಿಯಲ್ಲಿ ಲಾಭನೇ ಮಾಡಬೇಕು, ನಷ್ಟವನ್ನೇ ಅನುಭವಿಸಬಾರದು ಅಂತಕ್ಕಂತ ಒಂದು ಮಟ್ಟಕ್ಕೆ ಈ ಒಂದು ತಲೆಯಲ್ಲಿ ತುಂಬಿಕೊಂಡಿದ್ದಾರೆ ಸಾಕಷ್ಟು ಜನ. ಕೃಷಿ ಒಂದು ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯನ್ನ ನೈಜ ಕೃಷಿಕರಿಂದ ಕಲಿಯೋದಿಕ್ಕೆ ಸಾಧ್ಯ. ಆ ಒಂದು ನೈಜ ಕೃಷಿಕರಿಂದ ಒಂದು ಪ್ರವಾಸದೊಟ್ಟಿಗೆ ನೀವು ಕಲಿಬೇಕು ಅಂತಂದ್ರೆ ಕೃಷಿ ಪ್ರವಾಸೋದ್ಯಮ ಈ ಒಂದು ವಿಚಾರದ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಂಪನಿ ಅಗ್ರಿಯಾನ. ಕರ್ನಾಟಕದ ಮೊದಲನೇ ಕಂಪನಿ, ದೇಶದ 2ನೇ ಕಂಪನಿ ಅಂದ್ರೂ ಏನು ತಪ್ಪಾಗಲ್ಲ. ಈ ಒಂದು ಕಂಪನಿಯ ಬ್ರೋಚರ್ ಅನ್ನ ಚಲೋರಾಯ ಸ್ವಾಮಿ ಅವರು ಲಾಂಚ್ ಮಾಡಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯನವರು ಈ ಒಂದು ಸ್ವರಾಜ್ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ, ಪಾಂಡವಪುರದಲ್ಲಿ ನಡೆದಂತ ಸ್ವರಾಜ್ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಅಗ್ರಿಯಾನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ನೀವು ಈ ಒಂದು ಅಗ್ರಿಯಾನ ಕಂಪನಿಯ ನಮ್ಮ ಒಂದು ರೈತರೊಟ್ಟಿಗೆ ನೀವು ಸಂಪರ್ಕ ಮಾಡಿದ್ರೆ ನೀವು ಕಲಿಯೋದಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಬೇಸಿಕ್ ಗೊಂದಲಗಳನ್ನ ಬಗೆಹರಿಸ್ಕೋಬಹುದು. ನಿಮ್ಮ ಗೊಂದಲಗಳಿಗೆ, ನಿಮ್ಮ ಸಾಕಷ್ಟು ವಿಚಾರಗಳಿಗೆ ನಮ್ಮ ಒಂದು ಅಗ್ರಿಯಾನ ಕಂಪನಿಯಲ್ಲಿ ಇರ್ತಕ್ಕಂಥ ರೈತರು ಜೊತೆಗೆ ನಾವುಗಳು ಕೂಡ ನಿಮ್ಮೊಟ್ಟಿಗೆ ನಿಲ್ತೇವೆ. ಬನ್ನಿ, ಒಂದು ಪ್ರವಾಸವನ್ನ ಮಾಡಿ ನಿಮಗೆ ಒಂದಿಷ್ಟು ವಿಚಾರಗಳನ್ನ ನೀವು ಕಲಿರಿ. ಕೃಷಿಯಲ್ಲಿ ನೀವು ಸಮಗ್ರವಾಗಿ ಸಮೃದ್ಧಿಯಾಗಿ ಬೆಳೀರಿ ಅಂತಕ್ಕಂಥದ್ದು ಅಗ್ರಿಯಾನದ ಒಂದು ಕನಸು. ಸೊ ವೆಬ್ಸೈಟ್ ಇದೆ www.agriana.com. ವಾಟ್ಸಪ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಆ ನಂಬರ್ಗೆ ನೀವು ಕರೆ ಮಾಡಿ ಒಂದಿಷ್ಟು ವಿಚಾರಗಳನ್ನ ನೀವು ಕಲಿಯೋದಿಕ್ಕೆ, ಒಂದಿಷ್ಟು ವಿಚಾರಗಳನ್ನ ತಿಳಿಯೋದಿಕ್ಕೆ ಅಗ್ರಿಯಾನ ಕಂಪನಿಗೆ ನೀವು ಬನ್ನಿ. ಕೃಷಿಯ ತೋಟಗಾರಿಕಾ ಒಂದಿಷ್ಟು ಬೆಳೆಗಳ ಬಗ್ಗೆ, ಅರಣ್ಯ ಕೃಷಿಗಳ ಬಗ್ಗೆ, ಸಾಕಷ್ಟು ಒಂದು ಕೃಷಿಗಳ ಬಗ್ಗೆ ನೀವು ಚರ್ಚೆಯನ್ನು ಮಾಡಬಹುದು. ಆ ಒಂದು ಲ್ಯಾಂಡ್ ಅಲ್ಲಿ ನೀವು ಕೂತು ಊಟವನ್ನು ಮಾಡಬಹುದು, ಪ್ರವಾಸವನ್ನು ಮಾಡಬಹುದು. ನಿಮ್ಮ ಮಕ್ಕಳೊಟ್ಟಿಗೆ ಬನ್ನಿ, ನಿಮ್ಮ ಮಡದಿಯೊಂದಿಗೆ ಬನ್ನಿ, ನಿಮ್ಮ ಸ್ನೇಹಿತರೊಂದಿಗೆ ಬನ್ನಿ, ಪ್ರವಾಸವನ್ನು ಕೈಗೊಂಡು ನೀವು ಈ ಒಂದು ಕೃಷಿಯನ್ನ ಅದ್ಭುತವಾಗಿ ಮಾಡಿ. ನಮಸ್ಕಾರ ಸರ್. ನಮಸ್ತೆ. ಈಗ ಬಾಳೆ ಎಷ್ಟು ವರ್ಷದ್ದು, ಯಾವ ತರ ನಿರ್ವಹಣೆ ಮಾಡ್ತಾ ಇದ್ದೀರಾ? ಸೊ ಇದ್ರದೆಲ್ಲ ಒಂದಿಷ್ಟು ವಿಚಾರಗಳನ್ನ ತಿಳಿಸ್ಕೊಡಿ ಸರ್. ತೆಂಗು ಮತ್ತೆ ಅಡಕೆ ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಬಾಳೆಯ ವಿಚಾರವಾಗಿ. ನೋಡಿ, ಬಾಳೆ ಬಡವನಿಗೆ ಬಾಳೆ ಅಂತ ಗಾದೆ ಇದೆ. ಅದು ನೆಟ್ಟು 13 ತಿಂಗಳಿಗೆ ಬಾಳೆ ಗೊನೆ ಬಂದ್ಬಿಡುತ್ತೆ. ನಂತರ ಮರಿಗಳು ಬಿಡ್ತಾ ಹೋದ್ರೆ ಅದು 6 ತಿಂಗಳಿಗೂ ಹೋಗುತ್ತೆ. ಸರಳವಾಗಿ ಸುಲಭವಾಗಿ ಸಿಗಂಥದ್ದು ಅಂತಂದ್ರೆ ರೈತನಿಗೆ ತೋಟ ಮಾಡಿದಾಗ ಬಾಳೆ ಮೊದಲು ಆದಾಯ ಬರೋದು. ಈ ಬಾಳೆ ನಿರ್ವಹಣೆಯಲ್ಲಿ ಸಾಕಷ್ಟು ಏನು ಪ್ರತಿ ತಿಂಗಳು ರಾಸಾಯನಿಕ ಹಾಕಿ, ಆಮೇಲೆ ವಿಷ ಹೊಡೀರಿ, ಅದು ಔಷಧಿ ಅಂತ ತಿಳ್ಕೊಬೇಡಿ. ದಯವಿಟ್ಟು ವಿಷ ಅನ್ನೋದೊಂದು ತಲೆನಲ್ಲಿ ಹಾಕಿಳಿ, ವಿಷ ಹೊಡೀರಿ. ಇವೆಲ್ಲವ ಎಲೆ ತಿನ್ನೋರು ಹುಳ ಬರುತ್ತೆ, ಇವೆಲ್ಲವ ಹೇಳ್ತಾರೆ. ಅದು ಏನು ನೀರು ಮತ್ತೆ ಮಣ್ಣಿನ ತೇವಾಂಶದ ಮೇಲೆ ತೇವಾಂಶ ಜಾಸ್ತಿ ಆಯ್ತು ಅಂತಂದ್ರೆ ಬಾಳೆನಲ್ಲಿ ಗೆಡ್ಡೆ ಕೊಳೆ ರೋಗ ಇರ್ಬೋದು, ಪನಮ ರೋಗ ಇರ್ಬೋದು, ಬಂಚಿ ಟಾಪ್ ಇರ್ಬೋದು, ಇವೆಲ್ಲ ಬರ್ತವೆ. ಆದ್ರೆ ಇದು ನನ್ನ ಬಾಳೆ 35 ವರ್ಷ ಬಂದಿದೆ. ನಿರಂತರವಾಗಿ ಬಾಳೆ ಗೊನೆಗಳು ಬರ್ತಾ ಇದಾವೆ. ಪ್ರತಿ ತಿಂಗಳು 3 ರಿಂದ 4 ಕ್ವಿಂಟಾಲು ನನಗೆ ಬಾಳೆ ಕಟಾವಾಗುತ್ತೆ. ಸರಾಸರಿ 10 kg ಇದೆ. ಒಂದು 19 ಇರುತ್ತೆ, ಒಂದು 15 ಇರುತ್ತೆ, ಒಂದು 12 ಇರುತ್ತೆ, ಒಂದು 8 ಇರುತ್ತೆ. ಈ ರೀತಿ ಸರಾಸರಿ 10 kg ಅಂತೂ ಇರುತ್ತೆ. ಬಾಳೆಗೆ ಏನೇನೂ ಕೊಡೋದಿಲ್ಲ. ಬಾಳೆ ನೆಟ್ಟ ಆದ್ಮೇಲೆ ಸುತ್ತ ಮರಿಗಳು ಬರ್ತವೆ. ಮರಿಗಳು ಬಂದಾಗ ಏನು ಇಲ್ಲಿ ಮರಿಗಳು ಸುತ್ತ ಮರಿಗಳು ಬಂದಾಗ ಮರಿ ಯಾವ ಮರದಲ್ಲೇ ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ 2 ಮರಿ ಬಿಟ್ಕೊಂಡ್ಬಿಟ್ಟು ಉಳಿದವೆಲ್ಲವನ್ನೂ ಕೊಡವ. ಈ ರೀತಿ ನೀವು ಉಳಿನಲ್ಲಿ
ನೋಡಿ ಈ ರೀತಿ ಮಧ್ಯದಲ್ಲಿ ಹಿಂಗೆ ಹಿಂಗೆ ತಿವಿದ್ ಬಿಟ್ರೆ ಮಧ್ಯದಲ್ಲಿ ಕಟ್ಟಾಗುತ್ತೆ, ಸುಳಿ ಬರೋದಿಲ್ಲ ಮೇಲ್ಗಡಿಕೆ. ಇದರಲ್ಲಿ ಕನಿಷ್ಠ ಅಂತಂದ್ರೆ ಒಂದು 10 kg ನೀರಿದೆ. ಈ 10 kg ನೀರು ಬರೀ ನೀರಲ್ಲ, ಇದು ಲವಣಾಂಶವಾದ ನೀರು, ಏನೋ ಬಾಳೆ ರಕ್ತ. ಅದು ನಿಧಾನಕ್ಕೆ ನಾವು ಬಿಟ್ಟಂತ ಮರಿಗೆ ನಿಧಾನಕ್ಕೆ ಇಳಿಯುತ್ತೆ. ಈ ರೀತಿ ಇಳಿಯುತ್ತೆ, ಯಾವ ಕಡೆ ಬಾಳೆ ಬಗ್ಗುತ್ತೆ ಅದ್ರ ಕಡೆಗೆ ಈ ರೀತಿ ಮರಿ ಬಿಟ್ಕೋಬೇಕು. ನೋಡಿ ಇದು ಗೊನೆ ಬಂದಿರೋದು, ಇದು ಇದಕ್ಕೆ ಸಪೋರ್ಟ್ ಆಗಿ ಇದಿದೆ ಬೀಳ್ದಂಗೆ. ನಾವು ಯಾವುದೇ ರೀತಿ ಇದಕ್ಕೆ ಕವರ್ ಕೊಡೋದೇನು ಬೇಕಾಗೋದಿಲ್ಲ, ಅದಕ್ಕೆ ಅದೇ ಸಪೋರ್ಟ್ ಆಗಿರುತ್ತೆ. ಮತ್ತೆ ಈ ಮರಿಗೆ ಇದು ಸಪೋರ್ಟ್ ಆಗಿದೆ. ಈ ರೀತಿ ನಾವು ಬಿಡ್ತಾ ಹೋದ್ರೆ ನೀವು ಗುಂಪು ಬಾಳೆ ಆಗುತ್ತೆ ಇದು. ಮತ್ತೆ ಪ್ರತಿ ವರ್ಷಕ್ಕೆ ಕನಿಷ್ಠ ಅಂತಂದ್ರೆ 4 ಒಂದು ಗುಣಿನಲ್ಲಿ 4 ಗೊನೆಗಳು ಬರ್ತವೆ. ಯೋಚನೆ ಮಾಡಿ, ಅಲ್ಲಿಗೆ 3 ತಿಂಗಳಿಗೂ ಒಂದೊಂದು ಗೊನೆ ಬಂದಂಗೆ ಆಯ್ತು ಸುಲಭವಾಗಿ. ಮತ್ತೆ ಇದು ಯಾವುದೇ ರೀತಿಯ ಗೊಬ್ಬರ ಕೊಡೋದಿಲ್ಲ, ಏನು ತೋಟಕ್ಕೆ ನೀರು ಕೊಟ್ಟಾಗ ಹೆಂಗ್ ಕೊಡ್ತೀನೋ ಆ ರೀತಿ ನೀರು ಕೊಡ್ತೀನಿ. ಮತ್ತೆ ಇಡೀ 6 ಎಕರೆನೂ ಕೂಡ ಉಳುಮೆ ತೇವಾಂಶ ಇರುತ್ತೆ. ಈಗ ಎಷ್ಟು ವರ್ಷದ ಬಾಳೆ ಸರ್ ಇದು? ಇದು 35 ವರ್ಷದ ಬಾಳೆ. 35 ವರ್ಷ. ಮೊನ್ನೆ ಸುಬ್ರಹ್ಮಣ್ಯಂ ಅಂತ ಒಬ್ರು ಕೇರಳದಿಂದ ಬಂದಿದ್ರು ಸೈಂಟಿಸ್ಟ್, ಇದು ವರ್ಲ್ಡ್ ರೆಕಾರ್ಡ್ ಅಂತ ಹೇಳಿರು. ಈ ರೀತಿ ಬೆಳೆದಿರೋದು ನಾನು ನೋಡೇ ಇಲ್ಲ, ಇದೇ ಮೊದ್ಲದು. ನಾನು ಇಂಟರ್ನ್ಯಾಷನಲ್ ಪತ್ರಿಕೆ ಬರಿತೀನಿ ಅಂತ ಫೋಟೋ ಎಲ್ಲ ತಕೊಂಡು ಹೋದ್ರು, ಬಾಳೆಗೊನೆಯನ್ನು ತಗೊಂಡೋದ್ರು. ಅದೇನು ಇಲ್ಲಿವರೆಗೂ ಬರ್ದಿದ್ದು ನನ್ಗೇನೋ ಗೊತ್ತಿಲ್ಲ. ಒಟ್ನಲ್ಲಿ ವಿಜ್ಞಾನಿಗಳ ಒಂದು ಅಭಿಪ್ರಾಯ ಆ ಮಟ್ಟಕ್ಕೆ ಬಂತು. ಅವಾಗಲೇ ನನಗೆ ಗೊತ್ತಾಯಿದ್ದು ಇದು ವರ್ಲ್ಡ್ ರೆಕಾರ್ಡ್ ಅಂತವ. ಈ ರೀತಿ ಬಾಳೆ ಸುಲಭವಾಗಿ ಬೆಳೆದ್ರೆ ನಿರಂತರ ಬರ್ತಾ ಇರುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿರೋದು ಬಡವನಿಗೆ ಬಾಳೆ ಅಂತವ. ಮತ್ತೆ ನೋಡಿ, ನನ್ನ ಯಾವುದೇ ಒಂದು ಬಾಳೆಗೆ ಯಾವುದೇ ಒಂದು ರೋಗ ಇಲ್ಲ, ಬಂಜಿ ಟಾಪ್ ಇಲ್ಲ, ಪನಾಮ ರೋಗ ಇಲ್ಲ, ಗೆಡ್ಡೆ ಕೊಳೆ ರೋಗ ಇಲ್ಲ, ಯಾವುದೇ ರೀತಿ ಇಲ್ಲ. ಮತ್ತೆ ಯಾವಕ್ಕೂ ಕವರ್ ಕೊಟ್ಟಿಲ್ಲ. ಚಾಮರಾಜನಗರದಿಂದ ಒಬ್ರು ರೈತರು ಬಂದ್ರು, ಒಬ್ರು ಅಲ್ಲಿ ಅವ್ರು ಬರೋದಕ್ಕಿಂತ ಮುಂಚೆನಲ್ಲೇ ಒಂದು 25 ಜನ NGOದವರು ಬಂದಿದ್ರು. ಇಲ್ಲಿ ಅವ್ರಿಗೆ ಹೇಳ್ತಾ ನಿಂತಿದ್ದೆ. ಅವಾಗ ಅವರು ಬಂದವರು ಬರ ಒಂದು ರೌಂಡ್ ಬಂದ್ಬಿಟ್ರು ತೋಟದ ಸುತ್ತವ. ಸಾರ್, ನಾನು ನೀವು ಕವರ್ ಕೊಟ್ಟಿಲ್ವಲ್ಲ, ಹೆಂಗ್ ನಿಂತ್ಕೊಂಡು ಅವು ಬಾಳೆ ಅಂತ ಅಂದಾಗ ಅವರಿಗೆ ಬಿಡಿಸಿ ಹೇಳಿದೆ, ಈ ತರ ಮರಿ ಬಿಟ್ಕೊಂಡು ಯಾವ ಕಡೆಗೆ ಬಗುತ್ತಲ್ಲಪ್ಪ ಆ ಕಡೆಗೆ ಮರಿ ಬಿಡ್ತಾ ಹೋದ್ರೆ ಅದೇ ಸಪೋರ್ಟ್ ಆಗಿರುತ್ತೆ. ಸಾರ್, ನಾನು ಮುಂಚೆನೆ ಬರ್ಬೇಕಾಯ್ತು, 13,000 ರೂಪಾಯಿ ಕವರ್ ತಂದೆ, ನಾನು 3,000 ಬಾಳೆ ಹಾಕಿದ್ದೀನಿ, ನಾನು ಮುಂಚೆನೆ ಬಂದ್ರೆ ನನಗೆ 13,000 ದುಡ್ಡು ಉಳಿಯೋದು ಅಂತ ಹೇಳಿರು. ಈ ರೀತಿ ಅದಕ್ಕೆ ನಮ್ಮ ಹಿರಿಯರು ಹೇಳಿರೋದು, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳೋದು. ಅದಕ್ಕೆ ಬಡವನಿ ಬಾಳೆ ಅಂತವ. ಈ ರೀತಿ ನೀವು ಬೆಳೀರಿ. ಮತ್ತೆ ಮಣ್ಣಿನ ತೇವಾಂಶ, ಉಳುಮೆ ತೇವಾಂಶ ಇರಲಿ. ನಾವು ಕೆಂಪು ಮಣ್ಣಾದ್ರೆ 14ರಿಂದ 24 ಡಿಗ್ರಿ, ಕಪ್ಪು ಮಣ್ಣಾದ್ರೆ 21ರಿಂದ 14ರಿಂದ 21 ಡಿಗ್ರಿ ಅಂತ ಹೇಳ್ತಾರೆ. ನಮ್ ಡಿಗ್ರಿ ಅಂದ್ರೆ ನಮ್ಮ ರೈತರಿಗೆ ಗೊತ್ತಾಗಲ್ಲ. ಉಳುಮೆ ತೇವಾಂಶ ಅಂದ್ರೆ ಅವ್ರಿಗೆ ಪಟ್ನ ಗೊತ್ತಾಗುತ್ತೆ. ಉಳುಮೆ ತೇವಾಂಶ ಕಾಪಾಡಿ ನಿರಂತರವಾಗಿ ಬಾಳೆ ಬರ್ತಾ ಇರುತ್ತೆ. ಈ ರೀತಿ ನೀವು ಬಾಳೆ ಮಾಡಿದ್ದೆ ಆದ್ರೆ ನಿಮ್ಗೆ ಆರೋಗ್ಯವಾಗಿ ಪ್ರತಿ 3 ತಿಂಗಳಿಗೂ ಒಂದೊಂದು ಗೊನೆ ಬರ್ತಾ ಹೋಗುತ್ತೆ. ಗುಂಪು ಬಾಳೆ ಆದಾಗ, ಇದು ಗುಂಪು ಬಾಳೆ ಆಗ್ಬೇಕು ಅಂತಂದ್ರೆ ಕನಿಷ್ಠ ಆದ್ರೂ ಒಂದು 2ರಿಂದ 3 ವರ್ಷ ಆಗ್ಬೇಕು. ಅದರಷ್ಟು ಗದೆ ಆಗ್ಬೇಕು. ಸುಭಾಷ್ ಪಾಳೇಕರ್ ಇರ್ಬೋದು, ಅವರು ಎಲ್ಲ 4 ಮರಿ ನೆಡಿ ಒಂದು ಗುಂಡಿ ತೋಡ್ಬಿಟ್ಟು ಅಂತಂತಾರೆ. ಅದು ಇಲ್ಲೇ ನಮ್ಮ ಪಕ್ಕದ 4 ಕಿಲೋಮೀಟರ್ ದೂರದಲ್ಲಿ ಜಿಂಗಲ್ ಬೆಲ್ ಅಂತ ಇದೆ. ಅದ್ರ ವಿರುದ್ಧ ಅದ್ರ ಪಕ್ಕದಲ್ಲೇ ಇದೆ ತೋಟ. ಅವರೆಲ್ಲ ಫೇಲ್ಯೂರ್ ಆಗಿದ್ದಾವೆ. ನಾನು ಹೇಳ್ದಂಗೆ ಮರಿ ನೆಟ್ಟಿದ್ದಾರೆ, ಅದಲ್ಲೇ ಒಳ್ಳೆ ಚೆನ್ನಾಗಿ ಆರೋಗ್ಯವಾಗಿ ಬೆಳೆದಿದೆ. ಈ ರೀತಿ ನಾವು ನೈಜವಾಗಿ ಬೆಳೆದಿದ್ದೆ ಆದ್ರೆ ನಮಗೆ ಬಾಳೆ, ಬಡವನಿಗೆ ಬಾಳೆ ಅನ್ನೋದು ಗಾದೆ ನಿಜ ಆಗುತ್ತೆ. ಈಗ ಬಾಳೆ ಸಹಜವಾಗಿ ಸಾಕಷ್ಟು ಜನ ತೆಂಗಿನ ಮರದಲ್ಲಿ ಹಾಕಿದ್ರೆ ಎಲ್ಲ ಇದಾಗ್ಬಿಡುತ್ತೆ, ಹಾಳು ಮಾಡುತ್ತೆ ತೆಂಗಿನ ತೋಟನ ಅಂತ ಹೇಳಿ ಸಾಕಷ್ಟು ಒಂದು ಅವೈಜ್ಞಾನಿಕವಾದ ಚಿಂತನೆ ಇದೆ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಯಾಕಂದ್ರೆ ಅಡಿಕೆ ಮತ್ತು ತೆಂಗು 2 ಮಧ್ಯದಲ್ಲಿ ಬಾಳೆ ಹಾಕಿರೋದ್ರಿಂದ ಇದೊಂದಿಷ್ಟು ವಿಚಾರನ ತಿಳಿಸ್ಕೊಡಿ ಸರ್. ನೋಡಿ, ಇದರಲ್ಲಿ ನಮ್ಗೆ ಬಾಳೆ ಅಂತಂದ್ರೆ ಭೂಮಿನಲ್ಲಿರೋ ಹೆಚ್ಚಾಗಿರೋ ನೀರನ್ನ ನಾವು ಈಗ ಒಂದು ಯಾವುದೇ ಒಂದು ಮರ ಇರ್ಬೋದು, ಒಂದು ಬಾಳೆ ಇರ್ಬೋದು, ಒಂದು ಮತ್ತೊಂದಿರ್ಬೋದು, ಅದು ಒಂದು ವಾಟರ್ ಟ್ಯಾಂಕ್ ಇದ್ದಂಗೆ. ಕನಿಷ್ಠ ಒಂದು ಬಾಳೆನಲ್ಲಿ ಲೆಕ್ಕ ಹಾಕಿಳಿ, ಅದನ್ನ ಪೂರ್ತಿ ಒಣಗಿದಾಗ 1 kg ಆಗುತ್ತೆ ಅಷ್ಟೇ. ಅದು ಕಾಂಡ ಅದೆಲ್ಲ ಪೂರ್ತಿಯ 90% ನೀರೇ ಇರುತ್ತೆ. ಭೂಮಿನಲ್ಲಿರೋ ನೀರ್ನ ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ. ಅದನ್ನೇ ನಾವು ಪಂಚ್ ಮಾಡಿ ಬೆಳೆದಂಗೆ ಮಾಡಿದ್ರೆ ಅದು ಕೆಳಗಡೆಗೆ ಅದನ್ನ ಬಿಟ್ಟಿರೋ ಮರಿಗೆ ಸಪ್ಲೈ ಆಗುತ್ತೆ. ಇದು ಬಾಳೆಯಿಂದ ಪೊಟಾಶ್ ಜಾಸ್ತಿ ಸಿಗುತ್ತೆ, ಪೊಟಾಶ್ ಅಂಶ. ನನಗೆ ರಘು ಅಂತ ಒಬ್ರು ನಿಮ್ಗೆ ಟಿವಿನಲ್ಲೆಲ್ಲ ಸಾಕಷ್ಟು ಬರ್ತಾ ಇದ್ರು, ಒಳ್ಳೊಳ್ಳೆ ಇದು ವಿಜ್ಞಾನದ ಬಗ್ಗೆ ಎಲ್ಲ ಹೇಳ್ತಿದ್ರು. ಅವರಿಂದ ನನಗೆ ಇದರಲ್ಲಿ ಪೊಟಾಶ್ ಜಾಸ್ತಿ ಇದೆ ಅಂತ ನನಗೆ ಗೊತ್ತಾಯ್ತು. ನೋಡಿ, ನನ್ನ ತೋಟದಲ್ಲಿ ಎಲ್ಲಿ ಬಾಳೆ ದಟ್ಟವಾಗಿದೆ ಅಲ್ಲಿ ತೆಂಗು ಚೆನ್ನಾಗಿದೆ ಎಲ್ಲದಕ್ಕಿಂತ.
ಅದರಿಂದ ಇದು ಎಷ್ಟು ನೀರ್ ತಗೊಂಡ್ರು ಮತ್ತೆ ನಾವು ಪಂಚ್ ಮಾಡಿದಾಗ ಮತ್ತೆ ಗೊನೆ ಉಯ್ದಾಗ ಅದು ಕೆಳಕ್ಕೆ ಇಳಿಯುತ್ತೆ. ಆ ನೀರು ಮೇಕು ಕೆಳಕ್ಕೆ ಓಡಾಡ್ತಿರುತ್ತೆ. ಮತ್ತೆ ಭೂಮಿನಲ್ಲಿ ಹೆಚ್ಚಿಗೆ ಇದ್ದಿರುತ್ತೆ. ಕೆಲವು ಭಾಗದಲ್ಲಿ ಕಲ್ಯಾಣ ಬಾಳೆ ಅಂತಾರೆ, ಸಾಂಬಾರ್ ಬಾಳೆ ಅಂತಾರೆ, ದಪ್ಪಾಗಿರುತ್ತೆ. ಅದು ಸಾಮಾನ್ಯ ತಮಿಳ್ನಾಡಲ್ಲಿ ಜಾಸ್ತಿ ಬೆಳಿತಾರೆ. ಅದು ಆ ಬಾಳೆ ಅಲ್ಲಲ್ಲೇ ಹಾಕಿ ನೀವು ನೀರು ಹೆಚ್ಚಿಗೆ ಹೀರ್ಕೊಂತೆ ಭೂಮಿನಲ್ಲಿ ತೇವಾಂಶ ಕಡಿಮೆ ಮಾಡುತ್ತೆ ಅಂತ ನಮ್ಮ ಹಿರಿಯರು ಹೇಳೋರು. ಅದರಿಂದ ಪ್ರತಿಯೊಂದು ನೀರು ಹೆಚ್ಚಾದಾಗ ಬಾಳೆನಲ್ಲಿ ಶೇಖರಣೆ ಆಗಿರುತ್ತೆ, ನಿಧಾನಕ್ಕೆ ಅದಕ್ಕೆ ಕೆಳಗೆ ಬಿಟ್ಕೊಡ್ತಾ ಹೋಗುತ್ತೆ. ಈ ನೀರಿನ ಒಂದು ಸಮತೋಲನ ಕಾಪಾಡುತ್ತೆ ಬಾಳೆ, ಮತ್ತೆ ಪೊಟಾಶ್ ಕೊಡುತ್ತೆ, ಮತ್ತೆ ನಿಮ್ಗೆ ನಿರಂತರವಾಗಿ ಆದಾಯ ಕೊಡುತ್ತೆ. ಇದರಂತ ಬೆಳೆ ಇನ್ಯಾವುದೂ ಇಲ್ಲ. ಮಿಶ್ರ ಬೆಳೆಗೆ ಸೂಕ್ತವಾದ ಬೆಳೆ ಅಂತ ನೀವು ಹೇಳ್ತೀವಿ. ಸುಲಭವಾಗಿ ಸರಳವಾಗಿ ಜೀವನ ಮಾಡ್ತೀನಿ ಅಂತಂದ್ರೆ ಮಿಶ್ರ ಬೆಳೆನಲ್ಲಿ ಇದು ಬಾಳೆ ಬಹಳ ಒಳ್ಳೇದು. ನೀವು ತೆಂಗಿರ್ಬೋದು, ಅಡಿಕೆ ಇರ್ಬೋದು, ನೋಡಿ ತೆಂಗು ಅಡಿಕೆ ಎಲ್ಲ ಇದೆ, ಅದರ ಮಧ್ಯದಲ್ಲಿ ಬಾಳೆ ಇದೆ. ಯಾವ್ದು ಕಡಿಮೆ ಇಲ್ಲ, ಯಾವ್ದಕ್ಕೂ ಪೈಪೋಟಿ ಇಲ್ಲ. ಭೂಮಿ ತಾಯಿ ಎಲ್ಲವನ್ನು ಕಾಪಾಡೋ ಶಕ್ತಿ ತುಂಬಬೇಕು ಅಂತಂದ್ರೆ ನಮ್ಗೆ ಇಂಗಾಲ ಜಾಸ್ತಿ ಆಗ್ಬೇಕು. ನಾವು ವರ್ಷಕ್ಕೆ 3 ಸರಿ ಕಳೆ ಹೊಡಿತೀನಿ, ಆ ಕಳೆ ಭೂಮಿ ಸೇರ್ತಿರುತ್ತೆ. ಇದು ಅಡಿಕೆಗೆ ಮಾತ್ರ ಕುರಿ ಗೊಬ್ಬರ ಹಾಕ್ತೀನಿ. ಇನ್ನು ಉಳಿದಂತೆ ತೆಂಗಿಗಾಗ್ಲಿ ಬಾಳೆಗಾಗ್ಲಿ ಏನು ಕೊಡೋದಿಲ್ಲ. ಒಟ್ಟಾರೆ ನನಗೆ ಪೂರ್ತಿ 6 ಎಕರೆನೂ ಕೂಡ ಉಳುಮೆ ತೇವಾಂಶ ಇರುತ್ತೆ, ಅದನ್ನು ಕಾಪಾಡ್ತೀನಿ. ನಮ್ಗೆ 60 ಅಡಿಗೆ ಟ್ರಂಚ್ ತೆಗ್ದಿದ್ದೀನಿ. ಆ ಟ್ರಂಚ್ ಹೆಚ್ಚಾದ ನೀರ ಬಸ್ಸೆ ಕಾಲುವೆ ಆಯ್ತು, ಮತ್ತೆ ತಿಪ್ಪೆ ಆಯ್ತು, ಎರೆತೊಟ್ಟಿ ಆಯ್ತು, ಬಯೋಡೈಜೆಸ್ಟರ್ ಆಯ್ತು. ಈ 4 ನಿಟ್ಟಿನಲ್ಲಿ ಸರ್ಕಾರ ಎಷ್ಟು ಸಾವಿರ ಕೋಟಿ ಕೊಟ್ಟಿದೆ. ಇವತ್ತ ರೈತರೆಲ್ಲ ಅವನ್ನೆಲ್ಲ ಕೈ ಬಿಟ್ಟಿದ್ದಾರೆ. ಯಾವ್ದೋ ಒಂದು ಪೀಳಿಗೆನಲ್ಲಿ ಯಾವ್ದೋ ಒಂದು ಸಮಯದಲ್ಲಿ ಎರೆಹುಳು ಗೊಬ್ಬರ ತೆಗಿತಾರೆ, ಆಮೇಲೆ ಕೈ ಬಿಡ್ತಾರೆ. ಕೆಲವರಂತೂ ಅದನ್ನೇ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಅದು ಒಳ್ಳೇದೇ, ಮಾಡ್ಲಿ, ಅದು ಬೇರೆ ರೈತರಿಗೂ ಕೊಡ್ತಾ ಇದ್ದಾರೆ. ಆದ್ರೆ ಇದು ನಿರಂತರವಾಗಿ ಮಾಡಕ್ ಸಾಧ್ಯನೇ? ಇವತ್ತೆಲ್ಲ ಅವಿಭಕ್ತ ಕುಟುಂಬ ಇರೋದು. ಹಾಗಾಗಿ ಈಗ ಮನೆಯಲ್ಲಿ ಕೆಲಸ ಮಾಡೋದು ಕಡಿಮೆ. ಇದನ್ನು ಸರಳವಾಗಿ ವ್ಯವಸಾಯ ಮಾಡಿದ್ದೆ ಆದ್ರೆ ನಿಜವಾಗ್ಲೂ ಒಳ್ಳೆ ಉತ್ತಮವಾಗಿ ವ್ಯವಸಾಯ ಮಾಡ್ಬೋದು. ನೀರಾವರಿ ಈಗ ಎಲ್ಲಾ ವಿಚಾರವನ್ನ ಇದ್ ಮಾಡಿದ್ರಿ, ಉಳುಮೆಯ ತೇವಾಂಶವನ್ನ ಮೇಂಟೈನ್ ಮಾಡ್ಬೇಕು, ಅಂದ್ರೆ ಅದನ್ನ ಉಳಿಸ್ಕೋಬೇಕು ಅಂತಾನು ಕೂಡ ಹೇಳಿದ್ರಿ. ಆದ್ರೆ ಈಗ ಒಂದು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ತಿಂಗಳಿಗೆ ಅಥವಾ ವಾರಕ್ಕೆ ಎಷ್ಟು ದಿನಕ್ಕೆ ಒಮ್ಮೆ ಒಂದು ನೀರನ್ನ ಕೊಡ್ತಕ್ಕಂತ ಒಂದು ಇದನ್ನ ಪ್ರವೃತ್ತಿಯನ್ನ ನೀವು ಮಾಡ್ತಾ ಇದ್ದೀರಾ? ನೋಡಿ, ನನಗೆ ಮಳೆ ನಿಂತ ಆದ್ಮೇಲೆ ಬಹುತೇಕ ನವೆಂಬರ್ ಮೊದಲನೇ ವಾರದಲ್ಲಿ ಮಳೆ ನಿಂತು ಹೋಗುತ್ತೆ. ಡಿಸೆಂಬರ್ ಕೊನೆ, ನವೆಂಬರ್ ಮೊದಲನೇ ವಾರದಲ್ಲಿ ನಮಗೆ ಜನವರಿಯಿಂದ ನೀರ್ ಕೊಡೋಕೆ ಶುರು ಮಾಡ್ತೀವಿ. ನೋಡ್ರಿ, ಈಗ ಮಳೆ ಬಂದಿದೆ, ಈಗ ಮೇ ತಿಂಗಳಿಗೆ ನಾವು ನೀರು ನಿಲ್ಲಿಸ್ಬಿಡ್ತೀವಿ. ಬಹುತೇಕ ಮಧ್ಯದಲ್ಲೇನಾರು ನಮಗೆ ಇದು ಮಳೆ ಜಾಸ್ತಿ ದಿವಸ 15 ದಿವಸ 20 ದಿವಸ ಹೋದ್ರೆ ಅವಾಗ ಒಂದು ಆದಾಯ ಕೊಡ್ತಾ ಇವಿ, ಒಂದ್ ರೌಂಡ್ ಕೊಡ್ತೀವಿ. ತಿಂಗಳಿಗೆ ಎಷ್ಟು ಬಾರಿ ಕೊಡ್ತೀರಾ ಅಂತ? ತೆಂಗಿಗೆ ಒಟ್ಟಿನಲ್ಲಿ ಉಳುಮೆ ತೇವಾಂಶ ಕಾಪಾಡ್ತೀನಿ ಮಣ್ಣಲ್ಲಿ. ಅಷ್ಟು ಬಾರಿ ಅನ್ನೋದಿಲ್ಲ, ಇಡೀ 365 ದಿವಸ ಉಳುಮೆ ತೇವಾಂಶ ಕಾಪಾಡ್ತೀನಿ. ನನ್ನ ತೋಟದ ಗುಟ್ಟು ಅಂತಂದ್ರೆ ಆ ಮಣ್ಣಿನ ತೇವಾಂಶ ಕಾಪಾಡಿದ್ರೆ ಯಾವುದೇ ರೋಗ ಇಲ್ಲ. ತೆಂಗಿನ ಮರದಲ್ಲಿ ರಸ ಸೋರೋದಿರ್ಬೋದು, ಮತ್ತೊಂದು ಬಾಳೆನಲ್ಲಿ ಇದು ಪನಾಮ ರೋಗ ಇರ್ಬೋದು, ಯಾವುದೇ ರೀತಿ ಇಲ್ಲ. ಕಂದುಗಳಲ್ಲಿ ಬಂದು ನೋಡ್ತಾರೆ ಬಾಳೆ ಮರಿ ಕೊಡಿ ಅಂತವ, ನಾನು ಬಾಳೆ ಮರಿ ಕೊಡೋದಿಲ್ಲಪ್ಪ ಅಂತೀನಿ. ಯಾಕೆಂದ್ರೆ ನನಗೆ ಬಾಳೆ ಮರಿ ಬೇಕು, ಹೆಚ್ಚಿಗೆ ಎಷ್ಟು ಬರ್ತಾವ ಅಷ್ಟು ಒಳ್ಳೇದು. ಆದ್ರಿಂದ ನಾನು ಯಾವ ರೀತಿ ಬೇರೆಯವ್ರಿಗೆ ಯಾರು ಕೊಡೋದಿಲ್ಲ. ನಾನು ಒಟ್ಟಿನಲ್ಲಿ ಉಳುಮೆಯ ತೇವಾಂಶವನ್ನ ಮೇಂಟೈನ್ ಅದೇ ಕೊಟ್ಟಿರೋದು. ಆ ಉಳುಮೆ ತೇವಾಂಶ ಕಾಪಾಡಿದ್ರೆ ಯಾವ ಬೆಳೆನೇ ಆಗ್ಲಿ ಮಾತಾಡುತ್ತೆ ನಿಮ್ ಕೈಲಿ.